ಹಾಯ್ ಸ್ನೇಹಿತರೆ, ಪದ್ಮಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೇಳೆ ಒಬ್ಬಟ್ಟ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ, ಬನ್ನಿ. ಏನೇನು ಐಟಮ್ ಬೇಕು ಅಂತ ಹೇಳ್ತೀನಿ ನೋಡಿ. ಒಬ್ಬಟ್ಟಿಗೆ ಬೆಲ್ಲ ಒಂದು 1/4 kg ತಂದಿದ್ದೀನಿ, ಕಡಲೆಬೇಳೆ 1 ಕಪ್ಪು, ತೊಗರಿಬೇಳೆ 1 ಕಪ್ಪು. ಎರಡು ಮಿಕ್ಸಲ್ಲಿ ಹಾಕ್ಬಿಟ್ಟು ಮಾಡಿದರೆ ಚೆನ್ನಾಗಿರುತ್ತೆ. ಒಂದರಲ್ಲೇ ಆದರೆ ಅಷ್ಟು ಟೇಸ್ಟ್ ಬರಲ್ಲ. ಎರಡನ್ನೂ ಸಮ ಪ್ರಮಾಣದಲ್ಲಿ ತಗೊಂಡು ಹಾಕಿದ್ದೀನಿ ನಾನು. ತುಪ್ಪ, ಏಲಕ್ಕಿ 6, ಒಂದು 3/4 ಭಾಗ ಕಾಯಿ ತುರಿ, ಇದು 3/4 ಕಾಯಿ. ಇದು ಮೈದಾ ಹಿಟ್ಟು, ಒಂದು 1/4 kg ಮೈದಾ ಹಿಟ್ಟು. ಈಗ ಬೇಳೆ ಬೇಯಕ್ಕಿಡೋಣ. ಕುಕ್ಕರಲ್ಲೇ ಇಡ್ತಾಯಿದ್ದೀನಿ. ಈಗ ಅರ್ಧ ಲೀಟ್ರ್ ನೀರು ಹಾಕ್ತಾಯಿದ್ದೀನಿ. ನೀರು ಒಂದು ಸ್ವಲ್ಪ ಕಾಯ್ದಿದೆ. ಈಗ ಬೇಳೆ ತೊಳೆದಿಕ್ಕಂದಿರೋದು ಹಾಕ್ತಾಯಿದ್ದೀನಿ. ಈಗ 2 ಬೇಳೆನೂ ಒಟ್ಟಿಗೆ ಹಾಕಂಡೆ ನಾನು ಇದನ್ನು ತೊಳೆದಿರೋದು. ಒಂದು 2 ಸತಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಈಗ 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. 1/4 ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದು 1 ವಿಷಲ್ ಕೂಗ್ಸೋಣ. ಇದು 1 ವಿಷಲ್ ಬರೆಸ್ಕೊಂಡು ಪೂರ್ತಿ ಕೂಲಾಗಕ್ಕೆ ಬಿಡಬಾರ್ದು. ಒಂದು 2 ನಿಮಿಷ ಆದಮೇಲೆ ವಿಷಲ್ ಬಿಡಿಸ್ಬೇಕು. ಈಗ ಅಲ್ಲಿ ಬೇಳೆ ಬೇಯೋಷ್ಟರಲ್ಲಿ ಬೆಲ್ಲ ಇದನ್ನು ಪಾಕ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಬೆಲ್ಲ ಮುಳುಗೋವಷ್ಟು ನೀರು ಹಾಕ್ಬೇಕು ಅಷ್ಟೇ, ಜಾಸ್ತಿ ಬೇಡ. ಬೆಲ್ಲ ಚೆನ್ನಾಗಿ ಕರಗಬೇಕು, ಯಾಕಂದರೆ ಸೋಸ್ ಹಾಕೊಳ್ಳೋಕ್ಕೋಸ್ಕರ ನಾನು ಹಾಕ್ತಾ ಇರೋದು. ಅದಕ್ಕೆ ಕರಗಲಿ ಒಂದು ಸ್ವಲ್ಪ. ಈಗ ಆ ಕಡೆ ಬೇಳೆನೂ ಒಂದು ಕಡೆ ಇಕ್ಕಿದ್ದೀನಿ, ಬೆಲ್ಲನೂ ಒಂದು ಕಡೆ ಪಾಕಕ್ಕೆ ಇಟ್ಟಿನಿ. ಅಷ್ಟರಲ್ಲಿ ನಾವು ಇದು ಮೈದಾ ಕಲಸಿಕ್ಕೋಬೋದು ನೋಡಿ, ಬೇಗ ಆಗುತ್ತೆ. ಒಂದು ಸ್ವಲ್ಪ ಅರಿಶಿನ ಪುಡಿ, ಇದಕ್ಕೊಂದು ಸ್ವಲ್ಪ ನೀರು ಹಾಕೊಂಡು ಗಟ್ಟಿ ಆದ ನೋಡ್ಕೊಂಡು ಕಲಸ್ಕೊಳ್ಳೋಣ. ಎಣ್ಣೆ ಒಂದು ಸ್ವಲ್ಪ. ಈಗ ಚೆನ್ನಾಗಿ ಇದನ್ನು ಕಲಸ್ಬಿಟ್ಟು ಇಡೋಣ. ಈ ರೀತಿ ಇದನ್ನು ಚೆನ್ನಾಗಿ ಕಲಸ್ಕೋಬೇಕು. ಕಲಿಸಿದಷ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ ಈ ಥರ ಎಣ್ಣೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಅದಕ್ಕೆ ಕಲಸಿಕ್ಕೋಬೇಕು. ಈ ಕಲಸಿಕ್ಕಂದಾದ್ಮೇಲೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಮೇಲೆ ಹಾಕ್ಬಿಟ್ಟು ಇಡೋಣ. ಸ್ಮೂತಾಗಿ ಬರುತ್ತೆ ಅವಾಗ ಚೆನ್ನಾಗಿ ಹಿಟ್ಟು. ಇಷ್ಟು ಹಾಕ್ಬಿಟ್ಟು ಕಲಸಿಗೆ ಮುಚ್ಚಿಕ್ಕೋಣ. ಒಂದು 10-15 ನಿಮಿಷ ಇಟ್ಟರೆ ಸಾಕು. 1 ವಿಷಲ್ ಬಂದಿದೆ ಇದು. ಈಗ ಒಂದು 2 ನಿಮಿಷ ಆದಮೇಲೆ ನಾವೇ ವಿಷಲ್ ಬಿಡಿಸ್ಬೇಕು. ಹಂಗೆ ಓಪನ್ ಮಾಡೋಕ್ಕೆ ಹೋಗಬೇಡಿ, ತಣ್ಣೀರಿಗೆ ಇಟ್ಬಿಟ್ಟು ವಿಷಲ್ ಬಿಡಿಸಿ. ಈಗ ಈ ಥರ ಇದಕ್ಕೆ ನೀರು ಹಾಕ್ಬಿಟ್ಟು ಕೂಲ್ ಮಾಡ್ಕೊಂಡು ಬಿಡಿಸ್ಕೊಳ್ಳಿ. ಹಂಗೆ ಬಿಟ್ಟರೆ ಜಾಸ್ತಿ ಬೆಂದ್ಬಿಡುತ್ತೆ ಬೇಳೆ, ಅವಾಗ ರುಬ್ಬೋದಕ್ಕೆಲ್ಲ ಚೆನ್ನಾಗಲ್ಲ. ಅದಕ್ಕೆ ಹಿಂಗೆ ಪ್ರೆಷರ್ ಬಿಡಿಸ್ತಾ ಇರೋದು ನೋಡಿ. ಈ ವಾದದಲ್ಲಿ ಬೆಂದರೆ ಚೆನ್ನಾಗಿರುತ್ತೆ ಬೇಳೆ. ಈಗ ಬೇಳೆನೂ ರಸನೂ ಈಗ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ರಸ ಎಲ್ಲ ಸೋರೋದಕ್ಕೆ ಹಾಕಿದ್ದೀನಿ. ಇದೊಂದು ಸ್ವಲ್ಪ ಚೆನ್ನಾಗಿ ಸೋರ್ಲಿ. ಆಮೇಲೆ ತೆಣ್ಣಗೆ ಆಗಬೇಕು ಇದು ರುಬ್ಕೊಳ್ಳೋಕ್ಕೆ. ಒಂದು 2 ನಿಮಿಷ ಬಿಡೋಣ, ತೆಣ್ಣಗಾಗುತ್ತೆ. ಈಗ ಅಲ್ಲಿ ಬೇಳೆ ಎಲ್ಲ ಬೇಯೋಷ್ಟರಲ್ಲಿ ಇದು ಪಾಕ ರೆಡಿಯಾಗಿದೆ. ಈಗ ರುಬ್ಬಕ್ಕೆ ಹಾಕೊಳ್ಳೋಣ. ಈಗ ರುಬ್ಕೊಳ್ಳೋಕ್ಕೆ ಕಾಯಿನೂ ಏಲಕ್ಕಿನೂ ಹಾಕ್ತಾಯಿದ್ದೀನಿ. ಏಲಕ್ಕಿ ಫಸ್ಟ್ ಇದೊಂದು ಸತಿ ರುಬ್ಕೊಳ್ಳೋಣ. ಈಗ ತೆಂಗಿನಕಾಯಿನೂ ಏಲಕ್ಕಿನೂ ರುಬ್ಬಿಟ್ಕೊಂಡಿದ್ದೀನಿ ನೋಡಿ. ಇಷ್ಟು ರುಬ್ಬಿರು ಸಾಕು. ಈಗ ರುಬ್ಬಿಕ್ಕಿಂದಿರೋ ಕಾಯಿ ತುರಿನ ಬೇಳೆ ಒಳಕ್ಕೆ ಒಂದು ಸ್ವಲ್ಪ ಹಾಕ್ತಿದ್ದೀನಿ. ಈಗ ಸಪ್ರೇಟಾಗಿ ರುಬ್ಬೋಣ, ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು. ಈಗ ಇದಕ್ಕೊಂದು 1/4 ಭಾಗದಷ್ಟು ಕಾಯಿ ತುರಿ ಹಾಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಬೆಲ್ಲದ ಪಾಕ ಹಾಕ್ತೀನಿ. ಇದಕ್ಕೆ ಪೂರ್ತಿ ಹಾಕೊಂಡಿಲ್ಲ, ಸ್ವಲ್ಪನೇ ಹಾಕೊಂಡಿರೋದು. ಈಗ ಬೆಲ್ಲದ ಪಾಕ ನಾನು ಇಲ್ಲಿ ಸೋಸ್ಬಿಟ್ಟು ಹಾಕೊಂಡಿದ್ದೀನಿ. ಏನಾರು ಕಲ್ಲು ಏನಾರು ಇರುತ್ತೆ ಅಂತೇಳ್ಬಿಟ್ಟು ನಾನು ಸೋಸ್ಬಿಟ್ಟು ಹಾಕಿದ್ದೀನಿ. ಬೇಳೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ತೆಣ್ಣಗಾಗಿದೆ ಬೇಳೆ. ಈಗ ಇದು 3ನೂ ಹಾಕೊಂಡಿದ್ದೀವಲ್ಲ, ನೈಸಾಗಿ ನೀರು ಹಾಕ್ದಂಗೆ ಈ ಬೆಲ್ಲದ ಪಾಕದಲ್ಲೇ ರುಬ್ಕೋಬೇಕು. ಈಗ ಇದನ್ನು ಇಷ್ಟು ನೈಸಾಗಿ ರುಬ್ಕೊಳ್ಳಿ. ಈಗ ಇದನ್ನು ಒಂದು ಬಾಂಡ್ಲಿಗೆ ಹಾಕ್ತಾ ಇದ್ದೀನಿ. ಈಗ ಇದನ್ನು ಇಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ. ಇನ್ನು ಮಿಕ್ಕಿರೋದು ಏನಿದೆ ಇದೇ ಥರನೂ 3ನೂ ಒಟ್ಟಿಗೆ ಹಾಕೊಂಡು ಈ ಥರ ರುಬ್ಬಿಕ್ಕೋಬೇಕು. ಈಗ ಹೂರ್ಣ ಇದನ್ನು ರುಬ್ಬಿಕ್ಕಂದಿರೋದ ಒಂದು ಸ್ವಲ್ಪ ನಾನು ಬಿಸಿ ಮಾಡೋಕೆ ಇಕ್ತಾ ಇದ್ದೀನಿ. ಕೆಲವ್ರು ಹಂಗೇನು ಮಾಡ್ತಾರೆ, ಒಟ್ಟು ಹೊಟ್ಟೆ ನೋವು ಬರುತ್ತೆ, ಕೆಲವ್ರಿಗೆ ಸಟ್ಟಾಗಲ್ಲ ಅನ್ಕೊಂಡು ಬಿಸಿ ಮಾಡೋಕೆ ಇಕ್ಕಂದು ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಈಗ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಬಿಸಿ ಮಾಡೋಣ. ಹಿಂಗೆ ತಿರುಗಿಸ್ಕೊತಾನೆ ಇರಬೇಕು, ಇಲ್ಲಾಂದರೆ ತಡ ಹಿಡಿದ್ಬಿಡುತ್ತೆ. ಇದು ಆಗಿದೆ ನೋಡಿ, ಫುಲ್ಲು ರೆಡಿಯಾಗಿದೆ ನೋಡಿ. ಇಷ್ಟು ಗಟ್ಟಿ ಕರೆಕ್ಟಾಗಿ ಬಂದಿದೆ. ಇದು ತೆಣ್ಣಗಾಗೋಕ್ಕೆ ಬಿಡೋಣ ಒಂದು 5 ನಿಮಿಷ. ಇವಾಗ ಇದು ತೆಣ್ಣಗಾಗಿದೆ ನೋಡಿ. ಈಗ ಉಂಡೆ ಮಾಡಿಕೊಳ್ಳೋಣ. ಕರೆಕ್ಟಾಗಿ ನೋಡಿ ಅದು ಬಂದಿದೆ. ಇಷ್ಟು ಬರಬೇಕು. ಈಗ ಹೂರ್ಣವ ಉಂಡೆ ಮಾಡಿಬಿಟ್ಟು ರೆಡಿ ಮಾಡಿ ಇಕ್ಕೊಂಡಿದ್ದೀನಿ ನೋಡಿ. ಈಗ ನೋಡಿ ಮೈದಾ ಎಲ್ಲ ಕಲಸಿಕ್ಕೊಂಡಿರೋದು ಇಷ್ಟು ಸ್ಮೂತಾಗಿ ಹಿಂಗೆ ಬರಬೇಕು. ಈಗ ಈ ಥರ ಆವಾಗ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಈಗ ಮೈದಾ ಹಿಟ್ಟು ತಗೋತಾ ಇದ್ದೀನಿ. ಇಷ್ಟು ದಪ್ಪ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ತಗೊಂಡು ಇದು ಮಾಡ್ಬೋದು ನೋಡಿ. ಇದಕ್ಕೆ ಹಾಕ್ಬಿಟ್ಟು ಒತ್ತಾನೆ. ಈಗ ಹೂರ್ಣ ಸೇರಿಸ್ಕೊಳ್ಳೋಣ. ಇದಕ್ಕೆ ಫುಲ್ ಹಿಂಗೆ ಕ್ಲೀನಾಗಿ ಕವರ್ ಆಗಬೇಕು. ಈ ಥರ ರೆಡಿ ಮಾಡ್ಕೊಂಡಿದ್ದೀವಿ. ತಟ್ಕೊಳ್ಳೋಣ. ಈಗ ನಾನೀಗ ಇದನ್ನು ಮೀಡಿಯಮಾಗಿ ತಟ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ದೊಡ್ಡದು ಬೇಕು ಅಂದ್ರೂ ಉಂಡೆ ದೊಡ್ಡದ ತಗೊಂಡು
ತೊಟ್ಕೋಬಹುದು. ಈಗ ನಾನಿಲ್ಲಿ ತೆಳ್ಳಗೆ ತೊಟ್ಕೊಂಡಿದ್ದೀನಿ, ನೀವು ಬೇಕಿದ್ರೆ ದಪ್ಪನೂ ತೊಟ್ಕೋಬಹುದು. ಈಗ ಇದು ತೆವೆ ಕಾಯ್ದಿದೆ, ಎಣ್ಣೆ ಹಚ್ಚಿಬಿಟ್ಟು ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಮೀಡಿಯಮ್ ಊರಲ್ಲಿ ಬೇಯಿಸ್ಕೊಳ್ಳಿ, ದೊಡ್ಡ ಉರಿ ಬೇಡ. ಈಗ ಒಂದು ಸೈಡ್ ನೋಡಿ ಈಗ ಬೆಂದಿದೆ, ಈಗ ಮುಗ್ಚಾಕೊಳ್ತಾ ಇದ್ದೀನಿ. ನೋಡಿ ಈಗ ರೆಡಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚು ವಿಡಿಯೋ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.